ರೈತರ ಹೆಸರಿನಲ್ಲಿ ಬ್ಯಾಂಕ್ ಅಕ್ರಮ ಎಸಗಿದ್ರ ಸ್ಥಳೀಯ ನಾಯಕರು ಅನ್ನುವಂತ ಪ್ರಶ್ನೆ ಈ ಒಂದು ಸಂದರ್ಭದಲ್ಲಿ ಮೂಡ್ತಾ ಇರುವಂತದ್ದು. ಅನ್ನದಾತರಿಗೆ ಪಂಗನಾಮವನ್ನ ಹಾಕೋದಕ್ಕೆ ಸ್ಥಳೀಯ ನಾಯಕರು ಮುಂದಾದ್ರ ಹಾಗಾದ್ರೆ ರೈತರ ಹೆಸರಿನಲ್ಲಿ ಈ ಒಂದು ಬ್ಯಾಂಕ್ ಓಪನ್ ಆಗಿರುತ್ತೆ. ರೈತರ ಹೆಸರಿನಲ್ಲಿ ಬ್ಯಾಂಕ್ ಇರುವಂತದ್ದು ಅಕ್ರಮ ಎಸಗಿದ್ರ ಹಾಗಾದ್ರೆ ಸ್ಥಳೀಯ ನಾಯಕರು ಅನ್ನುವಂತ ಪ್ರಶ್ನೆ. ಅನ್ನದಾತರಿಗೆ ಪಂಗನಾಮವನ್ನ ಹಾಕೋದಕ್ಕೆ ಸ್ಥಳೀಯ ರಾಜಕಾರಣಿಗಳು ಮುಂದಾದ್ರ. ಹೂಡಿಕೆ ಮಾಡಿದ ಅನ್ನದಾತರು ಈಗ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧಾರವಾಡದ PLD ಬ್ಯಾಂಕ್ನಲ್ಲಿ ಅಕ್ರಮದ ಸುಳಿವು ಸಿಗ್ತಾ ಇರೋ 2 ವರ್ಷದಿಂದ ನಡೆಯದ ಪತ್ರದ ವ್ಯವಹಾರ, ರೈತರ ಹೆಸರಿನಲ್ಲಿ ಅವ್ಯವಹಾರದ ಹಗರಣ, ಪ್ರಭಾವಿಗಳ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ರೈತರ ಹೆಸರಿನಲ್ಲಿ ಆರಂಭ ಆಗಿದ್ದಂಥದ್ದು ಈ ಒಂದು ಬ್ಯಾಂಕ್, ಆದ್ರೆ ಅವ್ಯವಹಾರದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರೈತರ ಬ್ಯಾಂಕ್ನಲ್ಲಿ ಅಕ್ರಮ ಅವ್ಯವಹಾರ ನಡೀತಾ ಹಾಗಾದ್ರೆ ರೈತರ ಹೆಸರಿನಲ್ಲಿ ಆ ಬ್ಯಾಂಕ್ ಅನ್ನ ಹುಟ್ಟಾಕ್ಲಾಗಿತ್ತು. ಅಲ್ಲಿದ್ದಂತಹ ಲೀಡರ್ಗಳು ಅವ್ಯವಹಾರವನ್ನ ಮಾಡ್ತಿದ್ದಾರೆ ಅಂತ ಇದೀಗ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಸ್ಥಳೀಯ ರಾಜಕಾರಣಿಗಳಿಂದ ಅವ್ಯವಹಾರದ ವಾಸನೆ ಕೇಳಿ ಬರ್ತಾ ಇದೆ. ಬ್ಯಾಂಕ್ ನಂಬಿ ಹೂಡಿಕೆ ಮಾಡಿದ್ರು, ರೈತರ ಪರಿಸ್ಥಿತಿ ಏನಾಗ್ಬೇಡ, ಅದೇ ಬ್ಯಾಂಕ್ ಅನ್ನ ನಂಬಿ ಹೂಡಿಕೆಯನ್ನ ಮಾಡಿರ್ತಾರೆ. ಆ ಒಂದು ಹೂಡಿಕೆ ಮುಂದೆ ಯಾವುದೋ ಒಂದು ಕಷ್ಟಕ್ಕಾಗುತ್ತೆ, ಅವ್ರಿಗೆ ಅದರಿಂದ ಯಾವುದೋ ಒಂದು ಬೆಳೆಯನ್ನ ಇಡಬಹುದು ಅಥವಾ ಎಂತಕ್ಕೋ ಒಂದಕ್ಕಾಗತ್ತೆ ಅನ್ನುವಂತಹ ಭರವಸೆಯಲ್ಲಿ ಇರ್ತಾರೆ. ಆದ್ರೆ ಇದೀಗ ಅಲ್ಲಿರುವಂತಹ ಸ್ಥಳೀಯ ನಾಯಕರು ಅಕ್ರಮವನ್ನ ಮಾಡಿದ್ರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಈ ಒಂದು ಸಂದರ್ಭದಲ್ಲಿ ಮೂಡ್ತಾ ಇರುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಈ PLD ಬ್ಯಾಂಕ್ ಆರಂಭ ಆಗಿರುತ್ತೆ. ರೈತರ ಬಳಿ ಶೇರ್ ಅನ್ನ ಪಡೆದುಕೊಂಡಿರ್ತಾರೆ, ಕೆಲ ಸಾಲವನ್ನ ಕೊಟ್ಟು ಸುಮ್ಮನಿದೆ ಬ್ಯಾಂಕ್, ಅಷ್ಟಕ್ಕೆ ಸೀಮಿತ ಕೂಡ ಆಗಿರಲಿಲ್ಲ. ಬ್ಯಾಂಕ್ನಿಂದ ಮುಂದಿನ ವಹಿವಾಟು ಕೂಡ ಯಾವುದೇ ರೀತಿಯಾದಂಥ ವಹಿವಾಟು ಕೂಡ ಆಗಿಲ್ಲ. ಹಾಗಾಗಿ ಇದೀಗ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗಾದ್ರೆ ಸ್ಥಳೀಯ ನಾಯಕರು ಅಕ್ರಮವನ್ನ ಮಾಡ್ತಿದ್ದಾರಾ, ಅಕ್ರಮವನ್ನ ಎಸಗ್ತಾ ಇದ್ದಾರಾ, ಅನ್ನದಾತರಿಗೆ ಪಂಗನಾಮವನ್ನ ಹಾಕೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಹೂಡಿಕೆ ಮಾಡಿದ ಅನ್ನದಾತರು ಈಗ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ರೈತರು ಹೂಡಿಕೆ ಮಾಡಿದಂತಹ ಹಣ ಏನಾಯ್ತು? ರೈತರ ಹೆಸರಿನಲ್ಲಿ ಓಪನ್ ಆಗಿರುವಂತಹ ಬ್ಯಾಂಕ್ 2 ವರ್ಷಗಳ ಹಿಂದೆ ಓಪನ್ ಆಗಿತ್ತು. ಪ್ರಾಥಮಿಕ ಕೃಷಿ ಸಹಕಾರ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಅಣ್ಣಿಗೇರಿ ರೈತರ ಹೆಸರಿನಲ್ಲಿ ಓಪನ್ ಆಗಿದ್ದಂತಹ ಬ್ಯಾಂಕ್. ಕಷ್ಟಪಟ್ಟು ಏನೋ ಮಾಡಿ ಹೂಡಿಕೆ ಮಾಡಿರ್ತಾರೆ ಹಣವನ್ನ, ಆದ್ರೆ ಏನ್ ಮಾಡೋದು? ಆ ಹಣ ಇದೀಗ ರೈತರಿಗೆ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ರೈತರು ಬೀದಿಗೆ ಬಿದ್ದಿರುವಂಥದ್ದು. ಹಾಗಾದ್ರೆ ಸ್ಥಳೀಯ ನಾಯಕರು ಇದರಲ್ಲಿ ಶಾಮೀಲಾಗಿ ಅಕ್ರಮವನ್ನ ಮಾಡ್ತಿದ್ದಾರಾ, ಏನಾಗ್ತಾ ಇರಬಹುದು ಅನ್ನುವಂತಹ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಅಣ್ಣಿಗೇರಿಯಲ್ಲಿ ಮಾಜಿ ಸಚಿವರ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ದರ್ಬಾರ್ ನಡೀತಾ ಇದೆ. ನಿಯಮ ಮೀರಿ ಬ್ಯಾಂಕ್ ಅನ್ನ ಆರಂಭಿಸಿದ್ದಾರೆ ದೇವರಾಜ ದಾಡಿಬಾವಿ. ನಿಯಮ ಮೀರಿ ಬ್ಯಾಂಕ್ ಅನ್ನ ಆರಂಭ ಮಾಡಿದಂಥದ್ದು. ಶಂಕರ ಪಾಟೀಲ್ ಮುನೇನಕೊಪ್ಪ ಅಳಿಯ ಎಂದು ವಂಚನೆ ಆರೋಪ ಕೇಳಿಬಂದಿದೆ. NOC ಇಲ್ಲದೆಯೇ ಅಣ್ಣಿಗೇರಿಯಲ್ಲಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ನವಲಗುಂದ ಬ್ಯಾಂಕಿಗೆ ಗಾಳವನ್ನ ಹಾಕಿ ಅಣ್ಣಿಗೇರಿಯಲ್ಲಿ ಅಕ್ರಮ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರ ಹಾಗಾದ್ರೆ ಪ್ರಾಂತ ಅಧಿಕಾರಿಗಳ ಜೊತೆಗೂಡಿ ಅಧ್ಯಕ್ಷನ ಸ್ಕೆಚ್ ಕೂಡ ಹಾಕಲಾಗಿತ್ತ. ಸಹಕಾರಿ ಇಲಾಖೆ ನ್ಯಾಯಾಲಯದ ಮೆಟ್ಟಿಲೇರಿದ ನವಲಗುಂದ ಬ್ಯಾಂಕ್ ಅಣ್ಣಿಗೇರಿ ಬ್ಯಾಂಕ್ ಅನ್ನ ರದ್ದು ಮಾಡುವಂತೆ ಇದೀಗ ಒಂದ್ ರೀತಿಯಲ್ಲಿ ಆಕ್ರೋಶ ಕೂಡ ಕೇಳಿಬರ್ತಾ ಇರುವಂಥದ್ದು. ಬಿಜೆಪಿ ದೇವರಾಜ ದಾಡಿಬಾವಿ ಸಂಸ್ಥಾಪಕ ಅಧ್ಯಕ್ಷತೆಯಲ್ಲಿ ಆ ಒಂದು ಬ್ಯಾಂಕ್ ನಡೀತಾ ಇದೆ. ಇದೀಗ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ಆರಂಭ ಆಗಿರುವಂಥದ್ದು ಈ ಒಂದು ಬ್ಯಾಂಕ್. 2 ವರ್ಷಗಳ ಹಿಂದೆ ಈ ಒಂದು ಬ್ಯಾಂಕ್ ಅನ್ನ ಆರಂಭ ಮಾಡ್ತಾರೆ. ಆದ್ರೆ NOCಯನ್ನೇ ಪಡೆದುಕೊಂಡಿಲ್ಲ. NOCಯನ್ನ ಪಡೆದುಕೊಳ್ಳದೆ ಬ್ಯಾಂಕ್ ಅನ್ನ ಆರಂಭ ಮಾಡಿರುವಂಥದ್ದು ಆ ಒಂದು ಆರೋಪ ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಅಲ್ಲಿರುವಂತಹ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂತ ಅಂದ್ರೆ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ಅಂತ ಉಳಿಸಿ ಆ ಬ್ಯಾಂಕ್ನಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ. ಆ ದುಡ್ಡು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಬೀದಿಗೆ ಬೀಳ್ತಾ ಇದ್ದೀವಿ ನಾವು, ಏನ್ ಮಾಡಬೇಕು ಅನ್ನುವಂತ ಗೊತ್ತಾಗ್ದಲೆ ಈ ರೀತಿಯಾದಂತಹ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇರುವಂಥದ್ದು. ಬ್ಯಾಂಕ್ ಆರಂಭಕ್ಕೆ ಬೇಕಾದಂತಹ NOCಯನ್ನ ಕೂಡ ಪಡೆದುಕೊಂಡಿಲ್ಲ. ಬ್ಯಾಂಕ್ ಆರಂಭ ಮಾಡಬೇಕಾದ್ರೆ ಮಾಜಿ ಸಚಿವ ಶಂಕರ ಪಾಟೀಲ್ ಮುನೇನಕೊಪ್ಪ ಅಳಿಯ ಅಂತ ಹೇಳ್ಕೊಂಡು ವಂಚನೆಯನ್ನ ಮಾಡಿರುವಂತಹ ಆರೋಪ ಈ ಒಂದು ಸಂದರ್ಭದಲ್ಲಿ ಕೇಳಿಬರ್ತಾ ಇರುವಂಥದ್ದು. ಮಾಜಿ ಸಚಿವರ ಹೆಸರನ್ನ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ
ಬಳಸಿಕೊಳ್ಳಲಾಗಿದೆ, ದುರುಪಯೋಗವನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಬ್ಯಾಂಕ್ ಅನ್ನು ಆರಂಭಿಸುವ ಮೊದಲು ನವಲಗುಂದ ಬ್ಯಾಂಕ್ನಿಂದ ಪಡಿಬೇಕಾಗಿದ್ದಂತಹ ಎನ್ಒಸಿಯನ್ನ ಪಡೆದುಕೊಂಡಿಲ್ಲ. ಹಾಗಾಗಿ ಈ ಒಂದು ಬ್ಯಾಂಕ್ ಅಕ್ರಮವಾಗಿ ಶುರುವಾಗಿದೆಯಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಮೇಲ್ನೋಟಕ್ಕೆ ಕಾಣಬರ್ತಾ ಇರುವಂಥದ್ದು. ರೈತರಿಗೆ ಗೊತ್ತಾಗೋದಿಲ್ಲ, ಏನೋ ಒಂದು ನಮ್ಮ ಹೆಸರಿನಲ್ಲಿ ಶುರುವಾಗ್ತಾ ಇರುವಂತಹ ಬ್ಯಾಂಕ್ ಅಂದ್ರೆ ರೈತರಿಗೋಸ್ಕರ ಆರಂಭ ಆಗಿರುವಂತಹ ಬ್ಯಾಂಕ್, ಇಲ್ಲಿ ನಾವೇನೋ ದುಡ್ಡಿಟ್ರೆ ಏನೋ ಒಂದು ಉಪಯೋಗ ಆಗತ್ತೆ ಅಂತ ಹೋಗಿ ಇಟ್ಟಿರ್ತಾರೆ, ಆದ್ರೆ ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಈಗ ಅದನ್ನು ನಾವು ನಮ್ಮ ಜೀವಿದಾಗ ಇಟ್ಕೊಂಡು ಅದನ್ನು ಇದು ಮಾಡಿದ್ವಿ, ರಿಜಿಸ್ಟ್ರೇಷನ್ ಮಾಡಿದ್ವಿ. ನಮ್ಮ ಆ ಕಡೆ ಭಾಗದ್ದು ಶೇರ್ಸು ಲೈಬಿಲಿಟೀಸ್ ಇನ್ನೂ ನಾವು ಬಿಟ್ಕೊಟ್ಟಿದ್ದಿಲ್ಲ. ಅದನ್ನು ಸವಪ್ನ ಹಂಚಿಕೆ ಆಗಿಂದ ಅದನ್ನು ನಾವು ರಿಜಿಸ್ಟ್ರೇಷನ್ ಅದನ್ನು ಬ್ಯಾಂಕಿದ್ದು ಆಗಲಿ ಅಂತ ಮಾಡಿದ್ವಿ. ಅದು ಯಾವುದೋ ಒಂದು ಒತ್ತಡದಿಂದ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಬಂದಿದ್ರು. ನಾವು ಅದನ್ನು ಹೈಕೋರ್ಟಿಗೆ ಅಪೀಲ್ ಹೋಗಿದ್ವಿ. ಹೈಕೋರ್ಟ್ನಾಗೂ ಅದು ಕೇಸಿಗೆ ನಡೀತಾ ಇದೆ. ಆಮೇಲೆ ನಾವು ಮತ್ತೆ ಅದನ್ನು ಅಷ್ಟರೊಳಗೆ ಇಷ್ಟು ಡೇಸ್ ಬಿಫೋರ್ ನಾವು ಅದನ್ನು 106 ಆ್ಯಕ್ಟ್ ಪ್ರಕಾರ JR ಕೋರ್ಟಿಗೆ ಅಪೀಲ್ ಮಾಡಬೇಕಾಯಿತು. ಅದನ್ನು ನಾವು ಬೆಳಗಾವಿ JR ಕೋರ್ಟಿಗೆ ಅಪೀಲ್ ಮಾಡಿದ್ವಿ. ಅದ್ರ ಪ್ರಕಾರ ಅದನ್ನು ಈಗ ಆರ್ಡರ್ ಆಗಿದೆ. ಈಗ ಆರ್ಡರ್ ಮಾತ್ರ ನಮ್ಮ ಕೈಗೆ ಇನ್ನೂ ಬಂದಿಲ್ಲ. ಅದು ಇನ್ನೂ 2-3 ಡೇಸ್ನಾಗ ಬರ್ಬೋದು. ಬಂದಮೇಲೆ ಏನು ಆರ್ಡರ್ ಆಗತ್ತೆ ನೋಡ್ಬೇಕು. ಸರ್, ಇಲ್ಲ ಅಲ್ಲ, ಅವ್ರ ಕಡೆ ಅವ್ರು ಮೆಂಬರ್ಶಿಪ್ಪು ಮಾಡಿದ್ದಾರೆ. ಒಂದು 700 ಮೆಂಬರ್ಸ್ ಮಾಡಿ, ಒಂದು ಮೆಂಬರ್ಸ್ ಮಾಡಿ, ಎಲ್ಲ ಪ್ರತಿಯೊಂದು ಹಳ್ಳಿದಾಗೂ ಮೆಂಬರ್ಸ್ ಮಾಡಿದ್ದಾರೆ. ಆಮೇಲೆ ಬೋರ್ಡ್ ರಚನೆ ಆಗೈತೆ ಅವ್ರದ್ದು, ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ. ಈಗ ಅದ್ರ ಬಗ್ಗೆ ಅಕ್ರಮ ಆಗೈತೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಶೇರ್ಸ್ ಕಲೆಕ್ಟ್ ಮಾಡಿದ್ದಾರೆ. ಈಗ ಮುಂದೆ ಅದಕ್ಕೆ ಏನು ಆರ್ಡರ್ ಮಾಡ್ತಾರೋ ಅದ್ರ ಪ್ರಕಾರ ಅವ್ರು ಶೇರ್ಸ್ ವಾಪಸ್ ಕೊಡ್ತಾರೋ ಏನೋ ಅದನ್ನು ಕಂಟಿನ್ಯೂ ಮಾಡ್ತಾರೋ ಅನ್ನೋದು ಕಾಯ್ದು ನೋಡ್ಬೇಕಾಯ್ತು. ನಾವು ಕಂಪ್ಲೇಂಟ್ ಕೊಟ್ಟಿದ್ದ ನಮ್ಗೆ ಅವರು ಈ ಒಂದು ಬ್ಯಾಂಕ್ ಒಂದು ತಾಲೂಕನೇ ಬ್ಯಾಂಕ್ ಮಾಡ್ಬೇಕಂತಂದ್ರೆ ನಮ್ಮ ಪರ್ಮಿಷನ್ ತೊಗೊಂಡು ನಮ್ಮ ಆ ಭಾಗದ್ದು ಶೇರ್ಸು ಲೈಬಿಲಿಟೀಸ್ ನಾವು ಅದನ್ನು ಬಿಟ್ಟು ಕೊಟ್ಟಾಗ NOC ಕೊಟ್ಟಾಗ ಮಾತ್ರ ಆ ಬ್ಯಾಂಕ್ ರಿಜಿಸ್ಟ್ರೇಷನ್ ಆಕೈತಿ. ಅದು ನಮ್ಗೆ ಕೇಳಾರ್ದೇನೆ ಅವ್ರು ಯಾವುದೋ ಒತ್ತಡದಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಬಂದಾರ. ಸೊ ಅದಕ್ಕೆ ನಾವು ಕೋರ್ಟಿಗೆ ಹಾಕಿದ್ವಿ. ಈಗ ರೈತರಿಗೆ ಅಕ್ರಮದ ಬಗ್ಗೆ ಗೊತ್ತಿಲ್ಲ, ಬಟ್ ರೈತರಿಗೆ ಆ ಭಾಗದ ರೈತರು, ನೀಗಿರಿ ಭಾಗದ ರೈತರು ನಮ್ಮ ಬ್ಯಾಂಕಿಗೆ ಬಂದು ಲೋನ್ ಕೊಡ್ರಿ. ನವಲಗುಂದ PLD ಬ್ಯಾಂಕ್ ಸಲ್ಲಿಸಿದ್ದ ಅರ್ಜಿಯನ್ನ ಎತ್ತಿ ಹಿಡಿದಿದೆ. ಶಂಕರ ಪಾಟೀಲ್ ಮುನೇನಕೊಪ್ಪ ಅಳಿಯ ಅಂತ ಹೇಳಿ ವಂಚನೆ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿರುವಂಥದ್ದು. NOC ಇಲ್ಲದೆಯೇ ಅಣಿಗೇರಿಯಲ್ಲಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ನವಲಗುಂದ ಬ್ಯಾಂಕ್ಗೆ ಗಾಳವನ್ನ ಹಾಕಿ ಅಣಿಗೇರಿಯಲ್ಲಿ ಅಕ್ರಮ ಬ್ಯಾಂಕ್ ಅನ್ನ ನಡೆಸಲಾಗ್ತಾ ಇದ್ದ ಹಾಗಾದ್ರೆ ಪ್ರಾಂತಾಧಿಕಾರಿಗಳ ಜೊತೆಗೂಡಿ ಅಧ್ಯಕ್ಷನ ಸ್ಕೆಚ್ ಕೂಡ ಹಾಕಲಾಗಿದ್ದಂಥದ್ದು. ನವಲಗುಂದ PLD ಬ್ಯಾಂಕ್ ಅನ್ನ ಅರ್ಜಿಯನ್ನ ಎತ್ತಿ ಹಿಡಿದಿದೆ. ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಬೆಳಗಾವಿ ಪ್ರಾಂತ ನ್ಯಾಯಾಲಯ ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂಥದ್ದು. ನ್ಯಾಯಾಲಯ ವಿಚಾರಣೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಣ್ಣಿಗೇರಿ ಬ್ಯಾಂಕ್ ಪತ್ರ ಅವ್ಯವಹಾರ ಇಲ್ಲದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು.